ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ್ರವರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮ ಅವರ ನಿಧನಕ್ಕೆ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಗಳು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಚೆನ್ನಮ್ಮ ಅವರು ಸರಳತೆ, ಸಾತ್ವಿಕತೆ ಹಾಗೂ ಕುಟುಂಬ ಮೌಲ್ಯಗಳನ್ನು ಜೀವನದುದ್ದಕ್ಕೂ ಪಾಲಿಸಿಕೊಂಡು ಬಂದ ಮಹನೀಯರು. ಅವರ ಅಗಲಿಕೆ ದೇವೇಗೌಡರ ಕುಟುಂಬಕ್ಕೆ ಮಾತ್ರವಲ್ಲ, ರಾಜ್ಯಕ್ಕೂ ತುಂಬಲಾರದ ನಷ್ಟವಾಗಿದೆ ಎಂದು ಸ್ವಾಮೀಜಿಗಳು ತಿಳಿಸಿದ್ದಾರೆ. ದಿವಂಗತ ಚೆನ್ನಮ್ಮ ಅವರ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಹಾಗೂ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ದೇವೇಗೌಡರ ಕುಟುಂಬದವರಿಗೆ ಕರುಣಿಸಲಿ ಎಂದು ಪ್ರಾರ್ಥಿಸಿ, ಕುಟುಂಬದ ಎಲ್ಲ ಸದಸ್ಯರಿಗೆ ತಮ್ಮ ಹೃತ್ಪೂರ್ವಕ ಸಾಂತ್ವನವನ್ನು ಸ್ವಾಮೀಜಿಗಳು ತಿಳಿಸಿದ್ದಾರೆ. ಕೂಡಿದ್ದ ಜಲಸಾಕ್ಷಿ, ಮಾಡಿದ್ದಕ್ಕೆಲ್ಲ ಮನವೇ ಸಾಕ್ಷಿ, ನೀಡಿದ್ದಕ್ಕೆಲ್ಲ ಮೃಡನೇ ಸಾಕ್ಷಿ ಎನ್ನುವಂತೆ ಮಾತೆ ಚೆನ್ನಮ್ಮನವರು ತಮ್ಮ ಜೀವನಯುದ್ದಕ್ಕೂ ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡು ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಭಗವಂತನ ಪ್ರೇರಣೆ, ಭಗವಂತನ ಆಶೀರ್ವಾದ ಅಂತ ತಿಳಿದು ತುಂಬ ಜೀವನವನ್ನು ಮಾಡಿ, ಉರಿ ಬರಲಿ ಸಿರಿ ಬರಲಿ ಯಾವುದಕ್ಕೂ ಶರಣನದೆ ಆದರ್ಶ ಗೃಹಿಣಿಯಾಗಿ ಬಾಳನ್ನು ಬಾಳಿ ಇವತ್ತು ನಾಡಿಗೆ ತನ್ನ ವ್ಯಕ್ತಿತ್ವವನ್ನು ಮೆರುಗು ಮಾಡಿಕೊಟ್ಟಿದ್ದಾರೆ. ಅಂಥವರು ಇವತ್ತು ಹೇಳೋಗಿ ತಿಳಿಸಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ, ಅವರ ಬಂಧು ಉಳಕ್ಕೆಲ್ಲವೂ ನೆಮ್ಮದಿ ಕೊಡಲಿ ಅಂತ ಹಾರೈಸ್ತಾ ಇದ್ದೇವೆ. ಮಠಕ್ಕೂ ಅವರಿಗೂ ನಿಕಟವಾದ ಸಂಬಂಧ ಇತ್ತು. ಹಾಗಾಗಿ ಇಲ್ಲಿ ಇರ್ತಾಯಿದ್ರು, ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದರು. ಈ ದೃಷ್ಟಿಯಲ್ಲಿ ಅವರಿಗೆ ನಾವು ಶುಭ ಹಾರೈಕೆಯನ್ನು, ಶಾಂತಿಯನ್ನು ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ರಾಷ್ಟ್ರ ಕಂಡ ಅಪ್ರತಿಮ ಅಪರೂಪವಾದ ನಾಡಶಕ್ತಿಯಾದ ದೇವೇಗೌಡರಿಗೂ ಸಹಿತ ಅವರ ಅಗಲಿಕೆ ತುಂಬಲಾರದ ನಷ್ಟವಾಗಿದೆ. ಅವರು ಇಲ್ಲದೇ ಇದ್ದರೂ ಸಹಿತ ಅವರ ಆದರ್ಶಗಳು ಗೌಡರ ಜೀವನದುದ್ದಕ್ಕೂ ಇದ್ದು ಮುನ್ನಡೆಸ್ತೇವೆ ಅಂತೇಳಿ ನಾವು ಭಾವಿಸ್ತೇವೆ.